ಕಿರುತೆರೆ ನಟ ಕಿರಣ್ ರಾಜ್ ಕಾರು ಅಪಘಾತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಂಗೇರಿಯ ಬೆಂಗಳೂರು ಆಸ್ಪತ್ರೆಯಲ್ಲಿ ಕಿರಣ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಶ್ರಮವೊಂದಕ್ಕೆ ತೆರಳಿ ವಾಪಸ್ ಆಗುವ ವೇಳೆ ಅಪಘಾತ ಸಂಭವಿಸಿದೆ. ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿಯಾಗಿದ್ದ ಬೆಂಜ್ ಕಾರು. ನಟ ಕಿರಣ್ ರಾಜ್ ಎದೆ ಹಾಗೂ ತಲೆಭಾಗಕ್ಕೆ ಗಾಯ ಆಗಿತ್ತು. ಅವರಿಗೆ MRI ಸ್ಕ್ಯಾನಿಂಗ್ಗೆ ಮತ್ತು ಬೇರೆ ಬೇರೆ ಟೆಸ್ಟ್ಗಳಿಗೂ ಕೂಡ ಒಳಪಡಿಸಲಾಗಿತ್ತು. ಇನ್ನು ಆಕ್ಸಿಡೆಂಟ್ ವೇಳೆ ಕಾರಲ್ಲಿ ಮತ್ತೊಬ್ಬ ಗಿರೀಶ್ ಅವ್ರ ಜೊತೆಗಿದ್ರು. ಗಿರೀಶ್ ಈಗ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಾರೆ. ಆದ್ರೆ ಅವರಿಗೆ ಏನೂ ಆಗಿಲ್ಲ, ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೆ ಕಿರಣ್ ರಾಜ್ ಔಟ್ ಆಫ್ ಡೇಂಜರ್ ಅಂತ ಸ್ನೇಹಿತ ಗಿರೀಶ್ ನ್ಯೂಸ್ ಫಸ್ಟ್ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಿರಣ್ ರಾಜ್ಗೆ ಎದೆ ಹಾಗೂ ಮತ್ತು ತಲೆಭಾಗಕ್ಕೆ ಏಟಾಗಿದೆ. ಸೊ ಹಾಗಾಗಿ ಅವ್ರನ್ನ ಸ್ಕ್ಯಾನಿಂಗ್ಗೆ ಒಳಪಡಿಸಲಾಯಿತು. ಕೆಂಗೇರಿಯ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಕಿರಣ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಅವರು ಒಂದು ಸಿನಿಮಾ ಪ್ರಮೋಷನ್ ಕಾರ್ಯದಲ್ಲಿ ತೊಡಗಿದ್ರಂತೆ. ನಿನ್ನೆ ರಾತ್ರಿ ಒಂದು ಆಶ್ರಮಕ್ಕೆ ಹೋಗಿ 30 ಮಂದಿ ವೃದ್ಧರಿಗೆ, ಅನಾಥರಿಗೆ ಊಟ ಕೊಟ್ಟು ವಾಪಸ್ ಬರುವ ಸಂದರ್ಭದಲ್ಲಿ ಈ ಅಪಘಾತ ಆಗಿದೆ. ಎರಡೂ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಒಂದು, ಕಿರಣ್ ರಾಜ್ ಆಶ್ರಮಕ್ಕೆ ಹೋಗಿ ಅಲ್ಲಿ ಇರುವಂತಹ ಆ ವೃದ್ಧರನ್ನ ಮಾತನಾಡಿಸ್ತಾ ಇರೋದು, ಅವ್ರನ್ನ ನೋಡಿಕೊಳ್ತಾ ಇರೋ ಸಿಬ್ಬಂದಿ ಜೊತೆ ಅವರ ಬಗ್ಗೆ ವಿಚಾರಿಸ್ತಾ ಇದ್ದಾರೆ. ಸುಮಾರು 30 ಮಂದಿಗೆ ರಾತ್ರಿಯ ಊಟವನ್ನ ನೀಡಿ ವಾಪಸ್ ಆಗುವ ಸಂದರ್ಭ ಕೆಂಗೇರಿಯ ಡಿವೈಡರ್ಗೆ ಕಾರು ಡಿಕ್ಕಿಯಾಗಿದೆ. ಬೆಂಜ್ ಕಾರಲ್ಲಿ ಅವರು ಸಂಚಾರ ಮಾಡ್ತಿದ್ರು ಅನ್ನೋ ಮಾಹಿತಿ. ಸೊ ಆಕ್ಸಿಡೆಂಟ್ ಆದ ನಂತರ ಕೆಂಗೇರಿಯ ಖಾಸಗಿ ಹಾಸ್ಪಿಟಲ್ಗೆ ಅವ್ರನ್ನ ಅಡ್ಮಿಟ್ ಮಾಡಲಾಯಿತು. ಅವರು ಅಡ್ಮಿಟ್ ಆಗ್ತಾ ಇದ್ದಂತೆ ಅಲ್ಲಿ MRI ಸ್ಕ್ಯಾನಿಂಗ್ ಮತ್ತು ಬೇರೆ ಬೇರೆ ಟೆಸ್ಟ್ ಸ್ಕ್ಯಾನಿಂಗ್ ನಡೆದು ಅವರಿಗೆ ಚಿಕಿತ್ಸೆ ಆರಂಭ ಆಗಿದೆ. ಸೊ ಸುಮಾರು ಒಂದು ತಿಂಗಳಿಂದ ನಾವು ಪ್ರಮೋಷನ್ ಓಡಾಟದಲ್ಲಿ ಇದ್ವಿ. ಸೊ ನಿನ್ನೆ ಮೀಡಿಯಾದವರಿಗೆ ಶೋ ಇತ್ತು, 3:30ಗೆ ಶೋ ಇತ್ತು ಗ್ಲೋಬಲ್ ಮಾಲಲ್ಲಿ. ಮೀಡಿಯಾದವ್ರ ಶೋ ಮುಗಿದು ನಾವು ಒಂದು 7:30 ಎಲ್ಲ ಜೊತೆಯಲ್ಲೇ ಇದ್ವಿ. ಅಲ್ಲಿ ಮುಗಿದ ಮೇಲೆ ನಾನು ಆಫೀಸ್ಗೆ ಹೊರಟೋದೆ. ಅವರು ಇಲ್ಲಿ ಒಂದು ಆಶ್ರಮ ಇದೆ, ಅವರು ಸುಮಾರು ಆಶ್ರಮಗಳಿಗೆಲ್ಲ ಊಟ ಕೊಡ್ತಾರೆ, ಅನಾಥಾಶ್ರಮ ಅದಕ್ಕೆಲ್ಲ. ಅದೇ ಥರ ಮುದ್ದೇನಹಳ್ಳಿ ಹತ್ರ ಒಂದು ನಿರಾಶ್ರಿತರ ಆಶ್ರಮ ಇದೆ, ಅಲ್ಲಿಗೆ ಊಟ ಕೊಡೋಕೆ ಹೋಗಿದ್ದಾರೆ ಅವರು. ಅವ್ರ ಜೊತೆ ನಮ್ಮ ಟೀಮಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೋಗಿದ್ದಾರೆ, ಇನ್ನೊಂದು ಕಾರಲ್ಲಿ ಪ್ರೊಡ್ಯೂಸರು ಇದ್ದರು. ಅಲ್ಲಿ ಕೊಟ್ಟು ಬರುವಾಗ 9:30 ಅಷ್ಟೊತ್ತಿಗೆ ಏನೋ ಅಡ್ಡ ಬಂತು ಅಂತ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಹೇಳಿದ್ದು. ಸೊ ಅಂದರೆ ತುಂಬ ಕತ್ಲಿದೆ, ಅಲ್ಲಿ ಕಾಡು ಥರ ಇದೆ, ಅಲ್ಲಿ ಏನು ಕಾಡಲ್ಲ, ಅಷ್ಟು ಕತ್ಲಿದೆ. ಏನೋ ಅವರು ಜಸ್ಟ್ ಅದನ್ನು ತಪ್ಸೋಕೆ ಹೋಗಿದ್ದಾರೆ, ಆವಾಗ ಅಲ್ಲಿ ಮರಕ್ಕೇನೋ ಹೊಡೆದಿದೆ ಅದು. ಸೊ ಇವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಡ್ರೈವ್ ಮಾಡ್ತಾಯಿದ್ರು, ಕಿರಣ್ ಹಿಂದೆ ಕೂತ್ಕೊಂಡಿದ್ರು, ಅವ್ರೇನೋ ಮೊಬೈಲಲ್ಲಿ ಎಡಿಟ್ ಮಾಡ್ತಾಯಿದ್ರಂತೆ. ಅವ್ರಿಗೆ ಸಡನ್ ಗ್ರಿಪ್ ಸಿಗದೆ ಇದ್ದಾಗ ಹೊಡೆದಾಗ ಮುಂದೆ ಬಿದ್ದಿದ್ದಾರೆ. ಬಿದ್ದಾಗ ಎದೆಗೆ ಹೊಡೆದಿದೆ ಸ್ವಲ್ಪ. ನಾನು ಬಂದಾಗ ಸ್ವಲ್ಪ ಅವ್ರು ಕಾನ್ಸಿಯಸ್ ಇರಲಿಲ್ಲ, ಸ್ವಲ್ಪ ಅವ್ರಿಗೆ ಉಸಿರಾಟ ತೊಂದರೆ ಆಗ್ತಾಯಿತ್ತು. ಈಗ ಬೆಳಿಗ್ಗೆ ಅವರು ಕಾನ್ಸಿಯಸ್ ಬಂದಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ, ತೊಂದರೆ ಇಲ್ಲ. ಸೊ ಎಲ್ಲ ಅಭಿಮಾನಿಗಳಿಗೆ ಕೇಳ್ಕೊಳ್ಳೋದು ಒಂದೇ, ಯಾರೂ ಆತಂಕ ಪಡಬೇಕಾಗಿಲ್ಲ, ಅವರು ಮಾತಾಡ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಈಗ ಡಾಕ್ಟ್ರ್ ಅವ್ರ ರಿಪೋರ್ಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಕೊಡ್ತಾರೆ. ಓಕೆ ಅಂದರೆ ಡಾಕ್ಟ್ರ್ ಪರ್ಮಿಷನ್ ಕೊಟ್ಟರೆ ನಾಳೆಯಿಂದ ನಾನು ಎಲ್ಲ ಥಿಯೇಟ್ರ್ ಹತ್ರ ಅವ್ರು ಕರ್ಕೊಂಡು ಬರ್ತೀನಿ, ಬೇರೆ ಏನೂ ತೊಂದರೆ ಇಲ್ಲ ಅವರಿಗೆ. ಸಿದ್ದೇಶ್ವರ ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಊಟ ಕೊಟ್ಬಿಟ್ಟು ರಿಟರ್ನ್ ಬರುವಾಗ ಒಂದು ಸಣ್ಣ ಆಕ್ಸಿಡೆಂಟ್ ನಡೆತು ಗಾಡಿ ರೋಡ್ ಮಧ್ಯೆ. ರೆಗ್ಯುಲರ್ ಆಗಿ ಕಿರಣ್ ಅಲ್ಲಿ ಹೋಗಿ ಊಟ ಅದು ಬಟ್ಟೆ ಎಲ್ಲ ಕೊಡ್ತಾ ಇದ್ರು. ನಿನ್ನೆ ಸಾಗೆ ನಾವು ಪ್ರೆಸ್ ಶೋ ಇತ್ತು, ಅದು ಮುಗಿಸ್ಕೊಂಡು ಹೋಗ್ಬಿಟ್ಟು ಕೊಡೋಣ, ಇವತ್ತು ಮೈಸೂರಿಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ, ಪ್ರಮೋಷನ್ ಹೋಗ್ಬೇಕು ಅಂತ. ಹಾಗೆ ನಿನ್ನೆ ಅದನ್ನು ಮುಗಿಸ್ಕೊಂಡು ರಿಟರ್ನ್ ಮೈಸೂರು ಹೋಗೋಕೆ ಪ್ಲಾನ್ ಮಾಡ್ಕೊಂಡಿದ್ವಿ. ಹಾಗೆ ಒಂದು 30 ಮಂದಿಗೆ ಊಟ ಕೊಟ್ಟು ರಿಟರ್ನ್ ಬರುವಾಗ ಈ ಥರ ಘಟನೆಗಳಿತ್ತು. ಒಂದು 9:45, 9. ನಾನು ಮತ್ತು ಕಿರಣ್ ಇಬ್ಬರೇ ಇದ್ವಿ. ನಾನು ಡ್ರೈವ್ ಮಾಡ್ತಿದ್ದೆ, ಅವ್ರು ಹಿಂದ್ಗಡೆ ಕೂತಿದ್ರು. ಗಿರೀಶ್. ಈಗ ಓಕೆ, ರಿಕವರಿ ಆಗಿದ್ದಾರೆ. ಡಾಕ್ಟರ್ ಬಂದು 2-3 ಸ್ಕ್ಯಾನಿಂಗ್ ನಡೆಯಿತು ನಿನ್ನೆ, 2-3. ಬಟ್ ಇವಾಗ ಔಟ್ ಆಫ್ ಡೇಂಜರ್, ಏನು ಪ್ರಾಬ್ಲಮ್ ಏನಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.